ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋಲ್ಲಿ ನಾವು ಪ್ರಿವಿಯಸ್ಲಿ ಲಾಸ್ಟ್ ವಿಡಿಯೋಲಿ ನೀವು ನೋಡಿರ್ತೀರ, ಇದು ಪಾರ್ಟ್ 3 ವಿಡಿಯೋ ಆಗಿರುತ್ತೆ ರಿಗಾರ್ಡಿಂಗ್ ಅಬೌಟ್ ದ ಅವಾರ್ಡ್ಸ್ಗಳಲ್ಲಿ ನಾವು ಪೂರ್ತಿ ಅವಾರ್ಡ್ಸ್ಗಳನ್ನು ನಾವು ಕಂಪ್ಲೀಟಾಗಿ ಫುಲ್ ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ. ಲಾಸ್ಟ್ ವಿಡಿಯೋಲ್ಲಿ ನಾವು ನೋಡಿರ್ತೀವಿ, ನಾವು ಭಾರತ ರತ್ನವನ್ನು ನೋಡಿದ್ದೀವಿ, ಪದ್ಮ ಅವಾರ್ಡ್ಸ್ಗಳನ್ನು ನೋಡಿದ್ದೀವಿ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ, ಆಮೇಲೆ ನೋಬಲ್ ಅವಾರ್ಡ್ಸ್ಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ ಅನದರ್ ಒನ್ ಇಸ್ ದ ಮ್ಯಾನ್ ಬುಕ್ಕರ್ ಅವಾರ್ಡ್ಸ್ಗಳನ್ನು ನೋಡಿದ್ದೀವಿ, ವ್ಯಾಸ ಸಮ್ಮಾನನ ನೋಡಿದ್ದೀವಿ. ನೆಕ್ಸ್ಟ್ ಒನ್ ಇಸ್ ದ ಆಸ್ಕರ್ ಅವಾರ್ಡ್ಸ್ಗಳನ್ನು ಕೂಡ ನೋಡಿದ್ದೀವಿ. ಮೂರ್ತಿ ದೇವಿ ಅವಾರ್ಡ್ಸ್ಗಳನ್ನು ಕೂಡ ನಾವು ಕಂಪ್ಲೀಟನ್ನು ಮಾಡಿದ್ದೀವಿ. ಓಕೆ, ಆಟ್ ದ ಪ್ರೆಸೆಂಟ್ ಓಕೆ ಈಗ ನೋಡೋದಾದರೆ ಸರಸ್ವತಿ ಸಮ್ಮಾನ್ ಅವಾರ್ಡ್ಸ್. ಓಕೆ, ಈ ವಿಡಿಯೋಯಿಂದ ನಾವು ನೋಡ್ಕೊತ ಹೋಗೋಣ. ಸರಸ್ವತಿ ಸಮ್ಮಾನ್ ಅವಾರ್ಡ್ಸ್, ದ ಸರಸ್ವತಿ ಸಮ್ಮಾನ್ ಈಸ್ ದ ಒನ್ ಆಫ್ ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಲಿಟ್ರರಿ ಅವಾರ್ಡ್ಸ್ ಅಂತಲೂ ಕರೀತಾರೆ. ಸೊ ಇಯರ್ ಈ ನೋಡೋದಾದ್ರೆ ಕರೆಂಟ್ ಅಫೇರ್ಸ್ಗಳಲ್ಲಿ ನೋಡೋದಾದರೆ ರೀಸೆಂಟ್ ಆಫ್ ದ 2023ಇಂದ 2025ವರೆಗೂ ನೋಡೋದಾದರೆ ರಾಜ್ಕುಮಾರ್, ಓಕೆ, ಫಾರ್ ದ 2025ಅಲ್ಲಿ ರಾಜ್ಕುಮಾರ್ ಅವರಿಗೆ ಈ ಸರಸ್ವತಿ ಅವಾರ್ಡನ್ನು ಕೊಟ್ಟಿದ್ದಾರೆ ಇನ್ ದ ಲ್ಯಾಂಗ್ವೇಜ್ ಆಫ್ ದ ಬೆಂಗಾಲಿ. ಬೆಂಗಾಲಿಯಲ್ಲಿ ಅವ್ರಿಗೆ ಏನು ಸರಸ್ವತಿ ಸಮ್ಮಾನನ್ನು ಕೊಟ್ಟಿದ್ದಾರೆ ಫಾರ್ ದ ನೋಟೇಬಲ್ ವರ್ಕ್ ದಟ್ ಈಸ್ ದ ಹರ್ ಪ್ರಭಾತಿ ಖಾತ್ ಅಂತೇಳಿ ಈ ಸರಸ್ವತಿ ಸಮ್ಮಾನನ್ನು ಕೊಟ್ಟಿದ್ದಾರೆ. ಪ್ಲೀಸ್ ಕೀಪ್ ಇನ್ ಮೈಂಡ್. ಓಕೆ, ರಾಮ್ ಕುಮಾರ್ ಮುಖೋಪಾಧ್ಯಾಯ ಅಂತೇಳಿ ಕರೀತಾರೆ. ಎಸ್, ಹಿಯರ್ 2025ಅಲ್ಲಿ ವಿನ್ನರ್ ದಟ್ ಈಸ್ ದ ರಾಜ್ಕುಮಾರ್ ಮುಖೋಪಾಧ್ಯಾಯ ವಾಸ್ ಸೆಲೆಕ್ಟೆಡ್ ಇನ್ ಮಾರ್ಚ್ 2026 ಫಾರ್ ಹೀಸ್ ಬೆಂಗಾಲಿ ನೋವಲ್. ಪ್ಲೀಸ್ ಕೀಪ್ ಇನ್ ಮೈಂಡ್, ಇವ್ರ ಕ್ವಶನ್ ಅನ್ನು ಕೇಳ್ತಾರೆ. Yes, there are the certain facts are there. We have to listen. We have to see that the establishment of here Saraswati Samman in the 1991, that is instituted by the KK Birla Foundation ಅವರು ಈ ಸರಸ್ವತಿ ಸಮ್ಮಾನನ್ನು ಕೊಡ್ತಾರೆ. ಸೊ ಯು ಹ್ಯಾವ್ ಟು ನೋ ದ್ಯಾಟ್ ದ KK Birla ಫೌಂಡೇಶನ್ ಅವರು 3 ಅವಾರ್ಡ್ಸ್ಗಳನ್ನು ಕೊಡ್ತಾರೆ. ದ ಫಸ್ಟ್ ಒನ್ ಈಸ್ ದ ವ್ಯಾಸ ಸಮ್ಮಾನ್, ಸೆಕೆಂಡ್ ಒನ್ ಇಸ್ ದ ಸರಸ್ವತಿ ಸಮ್ಮಾನ್, ಆ್ಯಂಡ್ ಅನದರ್ ಥರ್ಡ್ ಒನ್ ಈಸ್ ದ ಬಿಹಾರಿ ಪುರಸ್ಕಾರ ಅಂತೇಳಿ ಈ ಅವಾರ್ಡ್ಸ್ಗಳನ್ನು ಕೊಡ್ತಾರೆ. ಓಕೆ, ಸೊ ಹಿಯರ್ ದ ಲ್ಯಾಂಗ್ವೇಜಸ್ ಹ್ಯಾಸ್ ಬಿನ್ ಕನ್ಸಿಡರ್ಡ್, ದಟ್ ಈಸ್ ದ 22 ಲ್ಯಾಂಗ್ವೇಜಸ್ಗಳಲ್ಲಿ ಏನು ಇನ್ ದ 8th ಶೆಡ್ಯೂಲ್. ಇದನ್ನು ಲಾಸ್ಟ್ ಕ್ಲಾಸಲ್ಲಿ ನಾವು ಎಕ್ಸ್ಪ್ಲೇನನ್ನು ಮಾಡಿದ್ವಿ 8th ಶೆಡ್ಯೂಲ್ ಏನಂತೇಳಿ. ಸೊ ಚೆಕ್ಔಟನ್ನು ಮಾಡಿರಿ ಲಾಸ್ಟ್ ಕ್ಲಾಸಲ್ಲಿ, ಅದರಲ್ಲಿ ನಿಮಗೆ ತಿಳಿತದೆ. ಓಕೆ, ದ ಪ್ರೈಸ್ ಮನಿ ಈಸ್ ದ 15 lakh rupees. ಏನು ಪ್ರೈಸ್ ಮನಿ ಎಷ್ಟು ಇರುತ್ತೆ ಅಂದರೆ 15 lakh rupees ಇರುತ್ತೆ. ದ ಫಸ್ಟ್ ರೆಸಿಪಿಯೆಂಟ್ ಅನ್ನು ಯಾರಾಗಿರ್ತಾರೆ ಅಂದರೆ ಹರಿವಂಶ್ ರಾಯ್ ಬಚ್ಚನ್ ಅವರು ಈ ಸರಸ್ವತಿ ಸಮ್ಮಾನ್ಗೆ ಏನು ಪಾತ್ರರಾಗಿರ್ತಾರೆ. ಫಸ್ಟ್ ರೆಸಿಪಿಯೆಂಟ್ ಆಫ್ ದ ಸರಸ್ವತಿ ಸಮ್ಮಾನ್ ದಟ್ ಈಸ್ ದ ಹರಿವಂಶ್ ರಾಯ್ ಬಚ್ಚನ್. ಎಸ್, ಸೊ ಇಲ್ಲಿ ನೋಡೋದಾದರೆ KK ಬಿರ್ಲಾ ಫೌಂಡೇಶನ್ ಅವರು ಸರಸ್ವತಿ ಸಮ್ಮಾನನ್ನು ಕೊಡ್ತಾರೆ 22 ಲ್ಯಾಂಗ್ವೇಜಸ್ಗಳಲ್ಲಿ. ವ್ಯಾಸ ಸಮ್ಮಾನನ್ನು ಕೊಡ್ತಾರೆ ಇನ್ ದ ಹಿಂದಿ ಲ್ಯಾಂಗ್ವೇಜ್ ಓನ್ಲಿ. ಬಿಹಾರಿ ಪುರಸ್ಕಾರನ ಕೊಡ್ತಾರೆ ಹಿಂದಿ, ರಾಜಸ್ಥಾನಿ ಹಾಗೂ ರಾಜಸ್ಥಾನಿ ಆಥರ್ಸ್ಗೆ ಇದನ್ನು ಕೊಡ್ತಾರೆ. ಹಿಯರ್ ದ ಪ್ರೈಸ್ ಮನಿ ಈಸ್ ದ 15 lakhs, 4 lakh rupees ಇರುತ್ತೆ. ಹಿಯರ್ ಯು ಹ್ಯಾವ್ ಟು observe that these are the important names. ಓಕೆ, ಇಂಪಾರ್ಟೆಂಟ್ ನೇಮ್ಸ್ ಭಾಳ ಇಂಪಾರ್ಟೆಂಟ್ ನೇಮ್ ಆಗಿರುತ್ತೆ. ಇವನ್ನ ನೀವು ಕಂಪಲ್ಸರಿ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಇವನ್ನ ನೋಡ್ಕೊಂಡು ಹೋಗಿರಿ, ಯಾಕಂದರೆ ಪ್ರೀವಿಯಸ್ ಒಂದೊಂದು ಪಾಯಿಂಟ್ನೂ ಅದೆಲ್ಲ ಭಾಳ ಇಂಪಾರ್ಟೆಂಟನ್ನು ಆಗಿರುತ್ತೆ. ಎಸ್, ನೆಕ್ಸ್ಟ್ ನೋಡೋದಾದರೆ ಜ್ಞಾನಪೀಠ ಅವಾರ್ಡನ್ನು ನೋಡೋದಾದರೆ ಹಿಯರ್ ಲೇಟೆಸ್ಟ್ ಕರೆಂಟ್ ಅಫೇರ್ಸ್ಗಳನ್ನು ನೋಡೋದಾದರೆ ಎಸ್, ಸೊ ಇಯರ್ ಜ್ಞಾನಪೀಠ ಅವಾರ್ಡ್ ಈಸ್ ದ ಹೈಯೆಸ್ಟ್ ಆ್ಯಂಡ್ ದ ಓಲ್ಡೆಸ್ಟ್ ಲಿಟ್ರರಿ ಹಾನರ್. ಓಕೆ, ಹೈಯೆಸ್ಟ್ ಆ್ಯಂಡ್ ದ ಓಲ್ಡೆಸ್ಟ್ ಲಿಟ್ರರಿ ಹಾನರ್ ಅಂತ ಕರೀತಾರೆ. ಹಿಯರ್ 60th ಎಡಿಷನಲ್ಲಿ ನೋಡೋದಾದರೆ ಇನ್ ದ ಇಯರ್ 2025ಅಲ್ಲಿ ವೈರಮುತ್ತು ಅವರಿಗೆ ಅದಲ್ಲೇನು ಇನ್ ದ ಲ್ಯಾಂಗ್ವೇಜ್ ಆಫ್ ದ ತಮಿಳಲ್ಲಿ ಅವ್ರಿಗೆ ಏನು ಈ ಜ್ಞಾನಪೀಠ ಅವಾರ್ಡನ್ನು ಸಿಗುತ್ತೆ. ಸೆಲೆಬ್ರೇಟೆಡ್ ಪೋಯೆಟ್ ಆ್ಯಂಡ್ ದ ಲಿರಿಕ್ಸ್ ಅಂತೇಳಿ ಕರೀತಾರೆ. ಹಿಯರ್ ದ ಫಸ್ಟ್ ರೆಸಿಪಿಯೆಂಟ್ ಅಂತ ಯಾರು ನೋಡೋದಾದರೆ ಜ್ಞಾನಪೀಠ ಅವಾರ್ಡನ್ನು ಜಿ ಶಂಕರ್
ಕುರುಪು ಅಂಥೇಳಿ ಮಲಯಾಳಂದವರು ಫಾರ್ ಹಿಸ್ ಕಲೆಕ್ಷನ್ ಫಾರ್ ಹಿಸ್ ಕಲೆಕ್ಷನ್ ಉಡುಕು ಜಾಲ್ ಅಂಥೇಳಿ ದ ಬ್ಯಾಂಬೂ ಫ್ಲೂಟ್ಗೆ ಅವ್ರಿಗೇನು ಈ ಜ್ಞಾನಪೀಠ ಅವಾರ್ಡನ್ನು ಸಿಗುತ್ತೆ. ವುಮೆನಲ್ಲಿ ನೋಡೋದಾದರೆ ಆಶಾ ಪುರಾಣ ದೇವಿಯವರಿಗೆ ಇನ್ ದ ಬೆಂಗಾಲಿ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಹಿಂದಿಯಲ್ಲಿ ನೋಡೋದಾದರೆ ಸುಮಿತ್ರಾ ಆನಂದ್ ಪಂತ್ ಅವ್ರಿಗೆ ಏನು ಈ ಜ್ಞಾನಪೀಠ ಅವಾರ್ಡನ್ನು ಸಿಗುತ್ತೆ. ಫಸ್ಟ್ ಇಂಗ್ಲೀಷಲ್ಲಿ ನೋಡೋದಾದರೆ ಅಮಿತ್ವಾ ಘೋಷ ಅಂಥೇಳಿ ಅವ್ರಿಗೂ ಕೂಡ ಏನು ಜ್ಞಾನಪೀಠ ಅವಾರ್ಡನ್ನು ಸಿಗುತ್ತೆ. ಸಂಸ್ಕೃತ್ ವಿನ್ನರಲ್ಲಿ ನೋಡೋದಾದರೆ ಸತ್ಯವರ್ತ ಶಾಸ್ತ್ರಿ ಅವರಿಗೆ ಕೂಡ ಏನು ಜ್ಞಾನಪೀಠ ಅವಾರ್ಡನ್ನು ಸಿಗುತ್ತೆ. ಈ ಜ್ಞಾನಪೀಠ ಅವಾರ್ಡನ್ನು ಯಾರು ಇನ್ಸ್ಟಿಟ್ಯೂಟ್ ಮಾಡ್ತಾರೆ ಅಂದರೆ ಇನ್ ದ 1961 ಬೈ ದ ಶಾಹು ಜೈನ್ ಫ್ಯಾಮಿಲಿಯವರು ಇವರು ಆಟ್ ದ ಪ್ರೆಸೆಂಟ್ ಟೈಮ್ ಏನು ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಇದೆಯಲ್ಲ ಅವರು ಫೌಂಡರ್. ಅವರು ಜ್ಞಾನಪೀಠ ಅವಾರ್ಡನ್ನು ಕೊಡ್ತಾರೆ. ಹಿಯರ್ ಯು ಹ್ಯಾವ್ ಟು ಅಬ್ಸರ್ವ್ ದ್ಯಾಟ್ the eligible languages are the 22 languages in the 8th schedule of the constitution plus English languageಗೂ ಕೂಡ ಅವರು ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡ್ತಾರೆ. ಎಸ್, ಸೊ ಹೈಯೆಸ್ಟ್ ಯಾವ ಲ್ಯಾಂಗ್ವೇಜಸ್ಗಳನ್ನು ತೊಗೊಂಡಿದೆ ಅಂತಂದರೆ ಹಿಂದಿ 11 ಟೈಮ್ಸ್ ತೊಗೊಂಡಿದೆ, ಕನ್ನಡ 8 ತೊಗೊಂಡಿದೆ, ಹಾಗೂ ಬೆಂಗಾಲಿ 6 ಟೈಮ್ಸ್ಗಳನ್ನು 6 ಪರ್ಸನ್ಸ್ಗಳನ್ನು ತೊಗೊಂಡಿದೆ, ಹೈಯೆಸ್ಟ್ ವಿನ್ನರ್ಸ್. ಎಸ್, ನೆಕ್ಸ್ಟ್ ನೋಡೋದಾದರೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಸ್. ದಿಸ್ ಈಸ್ ದ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಈಸ್ ದ ಇಂಡಿಯಾಸ್ ಹೈಯೆಸ್ಟ್ ಹಾನರ್ ಇನ್ ದ ಸಿನಿಮಾ ಆರ್ ಫಿಲ್ಮ್. ಫಿಲ್ಮ್ ಕ್ಷೇತ್ರಗಳಲ್ಲಿ ಹೈಯೆಸ್ಟ್ ಅವಾರ್ಡ್ ಅಂತೇಳಿ ಕೊಡ್ತಾರೆ. ಹಿಯರ್ 2025 ಮೋಹನ್ ಲಾಲ್ ಅವ್ರಿಗೆ ಏನು ಈ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಕೊಡ್ತಾರೆ. ಫಾರ್ ದ ಮಲಯಾಳಂ ಸಿನಿಮಾ ಅವ್ರಿಗೆ ಏನು ಇದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಕೊಡ್ತಾರೆ. ಮೋಹನ್ ಲಾಲ್ ಹಾನರ್ಡ್ ಫಾರ್ ಹಿಸ್ 4 decade ಕೆರಿಯರ್ ಆ್ಯಂಡ್ ಓವರ್ 350 ಫಿಲಮ್ಸ್ಗಳನ್ನು ಮಾಡಿದ್ದಾರೆ. 40 ವರ್ಷಗಳನ್ನು ಏನು ಮಲಯಾಳಂ ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಹಾಗೆ 350 ಫಿಲಮ್ಸ್ ಕೂಡ ಕಂಪ್ಲೀಟನ್ನು ಮಾಡಿದ್ದಾರೆ. ಅವ್ರಿಗೆ ಏನು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಕೊಟ್ಟಿದ್ದಾರೆ. ಎಸ್, ನೋಡೋದಾದರೆ ನೆಕ್ಸ್ಟ್ ಅನದರ್ ಒನ್ ಇಸ್ ದ 2025 ಯಾರ್ಯಾರಿಗೆಲ್ಲ ಏನು ಅವಾರ್ಡ್ಸ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಸ್ಗಳನ್ನು ಸಿಕ್ಕಿದೆ ಅಂತಂದರೆ ಬೆಸ್ಟ್ ಫಿಲಮ್ ದ ಗೋಟ್ ಲೈಫ್ ಅಂಥೇಳಿ ಆ ಫಿಲಮ್ಗೆ ಏನು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಸಿಕ್ಕಿದೆ. ಬೆಸ್ಟ್ ಆ್ಯಕ್ಟರ್ ಮಮ್ಮೂಟಿ ಅವರಿಗೆ ಸಿಕ್ಕಿದೆ. ಬೆಸ್ಟ್ ಆ್ಯಕ್ಟರಸ್ ನಯನತಾರಾ ಅವರಿಗೆ ಸಿಕ್ಕಿದೆ. ಬೆಸ್ಟ್ ಡೈರೆಕ್ಟರ್ ಬ್ಲೆಸ್ಸಿ ಅವರಿಗೆ ಏನು ಇದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡನ್ನು ಸಿಕ್ಕಿದೆ. ಹಿಯರ್ ಸಮ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಫಸ್ಟ್ ರೆಸಿಪಿಯಂಟ್ 1969 ದೇವಿಕಾ ರಾಣಿ ಆಫನ್ ಕಾಲ್ಡ್ ದ ಫಸ್ಟ್ ಲೇಡಿ ಆಫ್ ಇಂಡಿಯನ್ ಸಿನಿಮಾ ಅಂತೇಳಿ ಕರೀತಾರೆ. ಎಸ್, ನೆಕ್ಸ್ಟ್ ಅನದರ್ ಒನ್ ಇಸ್ ಇದರಲ್ಲಿ ಪ್ರೈಸ್ ಎಷ್ಟಿರುತ್ತೆ ಅಂದರೆ 10 lakh rupees ಪ್ರೈಸನ್ನು ಕೂಡ ಕೊಡ್ತಾರೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ಅರ್ಜುನ್ ಅವಾರ್ಡ್ಸ್. ದ ನೆಕ್ಸ್ಟ್ ಒನ್ ಈಸ್ ದ ಅರ್ಜುನ್ ಅವಾರ್ಡಲ್ಲಿ ನೋಡೋದಾದರೆ ದ ಅರ್ಜುನ್ ಅವಾರ್ಡ್ ಈಸ್ ಇಂಡಿಯಾಸ್ ಸೆಕೆಂಡ್ ಹೈಯೆಸ್ಟ್ ಸ್ಪೋರ್ಟಿಂಗ್ ಹಾನರ್ ಆಫ್ಟರ್ ದ ಮೇಜರ್ ಜ್ಞಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಇದರಲ್ಲಿ ಮೇಜರ್ ಜ್ಞಾನ್ ಚಂದ್ರ ಆದ್ಮೇಲೆ ಅದಲ್ಲ ಸೆಕೆಂಡ್ ಹೈಯೆಸ್ಟ್ ಹಾನರ್ ಅಂತಂದರೆ ಅರ್ಜುನ್ ಅವಾರ್ಡ್ ಅಂತಲೂ ಕರೀತಾರೆ. Here, the National Sports Award were presented on January 17, 2025 by President Draupadi Murmu, while 32 athletics received Arjun Award. These are the most important names for the examination. We have to keep in mind. ಸೊ ಯಾರ್ಯಾರೆಲ್ಲ ಇಂಪಾರ್ಟೆಂಟ್ ಇದೆ ಅದನ್ನಷ್ಟೇ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಜ್ಯೋತಿ ಅವ್ರನ್ನ ಇದ್ದಾರೆ, ಅನು ಅವರಿದ್ದಾರೆ, ಸರಾಬ್ ಜ್ಯೋತ್ ಸಿಂಗ್ ಇದ್ದಾರೆ, ಸ್ವಪ್ನೀಲ್ ಇದ್ದಾರೆ, ಸಲೀಮಾ, ಅಮನ್, ನವದೀಪ್, ಮುರಳೀಕಾಂತ್. Please keep in mind this is the important person. He is an important person. Muralikaant Pitkar, that is the para swimming lifetime Arjun award ಅನ್ನು ಸಿಕ್ಕಿದೆ. ಪ್ಲೀಸ್ ಕೀಪ್ ಇನ್ ಮೈಂಡ್, ಇವ್ರ ಹೆಸರನ್ನು ಎಕ್ಸಾಮಿನೇಷನಲ್ಲಿ ಕಂಪಲ್ಸರಿ ಕೇಳ್ತಾರೆ. ಮುರಳೀಕಾಂತ್ ಪಿಟ್ಕರ್, ದಟ್ ಈಸ್ ದ ಪ್ಯಾರಾ ಸ್ವಿಮ್ಮಿಂಗ್ ಲೈಫ್ ಟೈಮ್ ಅರ್ಜುನ್ ಅವಾರ್ಡ್, ಇಂಡಿಯಾಸ್ ಫಸ್ಟ್ ಪ್ಯಾರಾ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಅಂತೇಳಿ ಕರೀತಾರೆ. ಎಸ್,
ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಎಸ್ಟಾಬ್ಲಿಷ್ಮೆಂಟ್ ಯಾವಾಗಾಗಿದೆ ಅಂತಂದರೆ 1961 ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಪ್ರೈಸ್ ಮನಿ ಎಷ್ಟು ಇರುತ್ತೆ ಅಂದರೆ 15 lakh rupees ಇರುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ರಿಗಾರ್ಡಿಂಗ್ ಅಬೌಟ್ ದ ಅರ್ಜುನ್ ಅವಾರ್ಡ್ಸ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ದ್ರೋಣಾಚಾರ್ಯ ಅವಾರ್ಡ್. The Dronacharya Award is the India's highest honor for the sports coach ಅಂತ ಹೇಳ್ತಾರೆ. ಸ್ಪೋರ್ಟ್ಸ್ ಕೋಚಿಂಗನ್ನು ಕೊಡ್ತಾರಲ್ಲ ರಿಗಾರ್ಡಿಂಗ್ ಅಬೌಟ್ ದ ಸ್ಪೋರ್ಟ್ಸ್, ಅವರಿಗೆ ಏನು ದ್ರೋಣಾಚಾರ್ಯ ಅವಾರ್ಡನ್ನು ಕೊಡ್ತಾರೆ. ಎಸ್, ನೋಡೋದಾದರೆ ಹಿಯರ್ ದ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ ಫಾರ್ ದ 2024 announced by the Ministry of Youth Affairs and the states were scheduled to be presented on the January 17, 2025 by the President of India. ನೋಡೋದಾದ್ರೆ ಯಾರ್ಯಾರು ನೋಡೋಣ. ಎಸ್, ಶ್ರೀ ಸುಭಾಷ್ ರಾಣಾ ಅವರು ನೋಡೋದಾದ್ರೆ ಪ್ಯಾರಾಶೂಟಿಂಗ್ಗೆ, ದೀಪಾಲಿ ದೇಶಪಾಂಡೆ ಅವರು ನೋಡೋದಾದ್ರೆ ಶೂಟಿಂಗ್ ಆಗಿರುತ್ತೆ, ಸಂದೀಪ್ ಅವರು ನೋಡೋದಾದ್ರೆ ಹಾಕಿಯಲ್ಲಿ ಆಗಿರುತ್ತೆ. ಇವರೆಲ್ಲರೂ ಕೋಚ್. ಓಕೆ, ದೀಸ್ ಆರ್ ದ ಕೋಚ್. ಓಕೆ, ಎಸ್, ಹಿಯರ್ ಲೈಫ್ ಟೈಮ್ ಕ್ಯಾಟಗರಿಯಲ್ಲಿ ನೋಡೋದಾದರೆ ಹಿಯರ್ ಲೈಫ್ ಟೈಮ್ ಕ್ಯಾಟಗರಿ ಲಾಂಗ್ ಟರ್ಮ್ ಎಕ್ಸಲೆನ್ಸ್ಗಳಲ್ಲಿ ನೋಡೋದಾದರೆ ಶ್ರೀ ಎಸ್ ಮುರಳೀಧರನ್ ಬ್ಯಾಡ್ಮಿಂಟನಲ್ಲಿ ನೋಡ್ಬೋದು. ಶ್ರೀ ಅಮರಾಂಡ್ ಆಂಗಿಲೋ ಕೋಕಾಲೋ ಅವ್ರಿಗೆ ಫುಟ್ಬಾಲಲ್ಲಿ ನೋಡ್ಬೋದು. ಇದನ್ನು ಅವರಿಗೆ ದ್ರೋಣಾಚಾರ್ಯ ಅವಾರ್ಡಲ್ಲಿ ಕೊಡ್ತಾರೆ. ಹಿಯರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಇಟ್ ಹ್ಯಾಸ್ ಬಿನ್ ಇನ್ಸ್ಟಿಟ್ಯೂಟೆಡ್ ಇನ್ ದ 1985 ಇದನ್ನು ಇನ್ಸ್ಟಿಟ್ಯೂಟನ್ನು ಮಾಡ್ತಾರೆ. ಅವಾರ್ಡ್ ಯಾರು ಕೊಡ್ತಾರೆ ಅಂತಂದರೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಗೌರ್ನಮೆಂಟ್ ಆಫ್ ಇಂಡಿಯಾ ಅವರು ಕೊಡ್ತಾರೆ. ಸೆರೆಮನಿ ಡೇಟ್ ಯಾವಾಗ ಕೊಡ್ತಾರೆ? ಯೂಶ್ವಲಿ ಹೆಲ್ಡ್ ಆನ್ ದ August 29 ಅಲ್ಲೇನಿರುತ್ತೆ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನು ಸೆಲೆಬ್ರೇಟನ್ನು ಮಾಡ್ತೀವಿ. ಪ್ಲೀಸ್ ಕೀಪ್ ಇನ್ ಮೈಂಡ್, ದಿಸ್ ಈಸ್ ಆನ್ ಇಂಪಾರ್ಟೆಂಟ್ ಪಾಯಿಂಟ್. ಇದನ್ನು ಕೇಳ್ತಾರೆ. ಸೆರೆಮನಿ ಡೇಟ್ August 29 ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ. ಆನ್ ದ ಬರ್ತ್ ಆ್ಯನಿವರ್ಸರಿ ಆಫ್ ದ ಮೇಜರ್ ಜ್ಞಾನಚಂದ್ ಅವ್ರದ್ದು ಬರ್ತ್ಡೇ ದಿನ ಅದನ್ನು ನಾವೇನು ಮಾಡ್ತೀವಿ, ಸ್ಪೋರ್ಟ್ಸ್ ಡೇ ಅನ್ನು ಸೆಲೆಬ್ರೇಟನ್ನು ಮಾಡ್ತೀವಿ. ಕ್ಯಾಶ್ ಪ್ರೈಸ್ ಎಷ್ಟು ಇರುತ್ತೆ ಅಂದರೆ 15 lakhsವರೆಗೂ ಇರುತ್ತೆ. ಎಸ್, ದ ಫಸ್ಟ್ ರೆಸಿಪಿಯೆಂಟ್ 1985 ಬಾಲಚಂದ್ರ ಭಾಸ್ಕರ್ ಭಗವತ್ ಅಂತೇಳಿ ಇರುತ್ತೆ. ರೆಸ್ಲಿಂಗಲ್ಲಿ ಓಂ ಪ್ರಕಾಶ್ ಇರುತ್ತೆ. ಆಮೇಲೆ OM ನಿಂಬರೈ ಅಂತ ಇರುತ್ತೆ. ಇವ್ರು ಏನಿರುತ್ತೆ ನೋಟೇಬಲ್ ದಟ್ ಈಸ್ ದ ಕೋಚ್ ದಟ್ ದ PT ಉಷಾ, ಇವರಿಗೆಲ್ಲ ಏನಿರುತ್ತೆ ದ್ರೋಣಾಚಾರ್ಯ ಅವಾರ್ಡನ್ನು ಸಿಗುತ್ತೆ. ಎಸ್, ಹಾಗೆ ನೋಡೋದಾದರೆ ಹಿಯರ್ there are some important categories are there. ರೆಗ್ಯುಲರ್ ಹಾಗೆ ಲೈಫ್ ಟೈಮ್ ಕ್ಯಾಟಗರೀಸ್ ಅಂತ ಬರುತ್ತೆ. ರೆಗ್ಯುಲರ್ ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ವರ್ಕ್ ಓವರ್ ದ ಪ್ರೀವಿಯಸ್ 4 ಇಯರ್ಸಲ್ಲಿ ಅವರೇನಾದರೂ ಇಂಡಿಯಾಗೆ ಅದೆಲ್ಲ ರೀಪ್ರೆಸೆಂಟ್ಸ್ಗಳನ್ನು ಮಾಡ್ತಿದ್ರೆ, ಅವರ ಕೋಚ್ಗಳನ್ನ ಕೊಡ್ತಿದ್ರೆ ಅಂದ್ರೆ ಅವರಿಗೇನು ಈ ಅವಾರ್ಡನ್ನು ಕೊಡ್ತಾರೆ. ಹಾಗೆ ಲೈಫ್ ಟೈಮ್ ಕ್ಯಾಟಗರೀಸ್ ಅಂತಂದರೆ ಫಾರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ದ ಸ್ಪೋರ್ಟ್ಸ್ ಕೋಚಿಂಗ್ ಓವರ್ ಪೀರಿಯಡ್ ಆಫ್ 20 years ಆರ್ ಮೋರ್ ದೆನ್. ಓಕೆ, 20 ವರ್ಷ ಮೇಲಾದ್ರೂ ಅಲ್ಲೇನು ಕೋಚಿಂಗನ್ನು ಕೊಡ್ತಿದ್ರು ಅಂದರೆ ಏನಾದರೆ ಅಲ್ಲಿ ದ್ರೋಣಾಚಾರ್ಯ ಅವಾರ್ಡನ್ನು ಕೊಡ್ತಾರೆ. ಎಸ್, ನೆಕ್ಸ್ಟ್ ನೋಡೋದಾದ್ರೆ ಹಿಯರ್ ದ ಕಂಪ್ಯಾರಿಸನ್ ಬಿಟ್ವೀನ್ಸ್ ಆರ್ ದೇರ್. ಮೇಜರ್ ಜ್ಞಾನಚಂದ್ ಖೇಲ್ ರತ್ನ ಅವಾರ್ಡ್ ಈಸ್ ದೇರ್. ದ ಹೈಯೆಸ್ಟ್ ಪರ್ಸನ್ ಸ್ಪೋರ್ಟ್ಸ್ ಪರ್ಸನ್ಗೆ ಕೊಡ್ತಾರೆ 25 lakh rupees ಕೊಡ್ತಾರೆ. ಅರ್ಜುನ್ ಅವಾರ್ಡ್ಸ್ಗೆ ಅಲ್ಲೇನು ಫಾರ್ ದ ಸ್ಪೋರ್ಟ್ಸ್ ಪರ್ಸನ್ ಓನ್ಲಿ ಅವ್ರಿಗೂ 15 lakhs ಕೊಡ್ತಾರೆ. ದ್ರೋಣಾಚಾರ್ಯ ಅವಾರ್ಡ್ಸ್ಗಳನ್ನು ನೋಡೋದಾದ್ರೆ ಫಾರ್ ದ ಕೋಚಸ್ ಅವ್ರಿಗೂ ಕೂಡ 15 lakhs ಕೊಡ್ತಾರೆ. ಜ್ಞಾನ್ ಚಂದ್ರ ಅವಾರ್ಡ್ಗಳನ್ನು ನೋಡೋದಾದರೆ ಹಿಯರ್ ದ ಸ್ಪೋರ್ಟ್ಸ್ ಪರ್ಸನ್ ಲೈಫ್ ಟೈಮ್ ಅಚೀವ್ಮೆಂಟ್ಸ್ಗಳಿಗೆ ಕೊಡ್ತಾರೆ. ಎಸ್, ನೆಕ್ಸ್ಟ್ ಒನ್ ಇಸ್ ದ ಜ್ಞಾನಚಂದ್ ಅವಾರ್ಡ್. ಜ್ಞಾನಚಂದ್ ಖೇಲ್ ರತ್ನ ಅವಾರ್ಡ್ನು ಕೂಡ ಅಂತ ಕರೀತಾರೆ. ಹಿಯರ್ ಜ್ಞಾನಚಂದ್ರ ಅವಾರ್ಡ್ ಫಾರ್ಮಲಿ awarded lifetime achievements in the sports and the games. It is distinct from the major Dhyanchandra Khel Ratna Award through the both named after the hockey legend ಆಗಿ ಇರ್ತಾರೆ. ಹಿಯರ್ 2025 ನೋಡೋದಾದರೆ ಪ್ರೆಸೆಂಟೆಡ್ ಇನ್ ದ ಅರ್ಲಿ 2025 ಸೂಚಾ ಸಿಂಗ್ ಅವರು ಅಥ್ಲೆಟಿಕ್ಸಲ್ಲಿ ಬರ್ತಾರೆ. ಅವರು ಅವಾರ್ಡೆಡ್ ಫಾರ್ ದ ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ಟು ದ ಅಥ್ಲೆಟಿಕ್ಸ್ ಅಂತೇಳಿ ಕರೀತಾರೆ. ನಾ ಆಗಲೇ ಹೇಳ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಮುರಳೀಕಾಂತ್ ಅವ್ರಿಗೂ ಇಲ್ಲಿ ಏನು ಪ್ಯಾರಾ ಸ್ವಿಮ್ಮಿಂಗಲ್ಲಿ
ಪ್ಯಾರಾ ಸ್ವಿಮ್ಮಿಂಗಲ್ಲಿ ಧ್ಯಾನ್ ಚಂದ್ ಅವಾರ್ಡನ್ನು ಸಿಕ್ಕಿದೆ. ಇಂಡಿಯಾಸ್ ಫಸ್ಟ್ ಪ್ಯಾರಾ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್. ಹಿ ವಾಸ್ ಆಲ್ಸೋ ಅವಾರ್ಡೆಡ್ ದ ಅರ್ಜುನ್ ಅವಾರ್ಡ್ ಇನ್ ದ ಲೈಫ್ ಟೈಮ್ ಕ್ಯಾಟಗರಿ ರೀಸೆಂಟ್ಲಿ. ಓಕೆ, ಪ್ಲೀಸ್ ನೆನಪಿಟ್ಕೋರಿ, ಇವ್ರು ಭಾಳ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ಓಕೆ, ಇವ್ರ ಹೆಸರನ್ನು ಕೇಳ್ತಾರೆ, ಮುರಳೀಕಾಂತ್ ಪ್ಯಾರಾ ಸ್ವಿಮ್ಮಿಂಗ್. ಓಕೆ, ಎಸ್. Here the important distinctions, do not confuse that with the Major Dhyan Chand Khel Ratna Award 2024 winners, that is the Gukesh and the Harpreet Singh hockey Praveen. Okay, these are the important points ಗಳನ್ನು ನೋಡ್ಕೋಬಹುದು. Here ಸ್ಟ್ಯಾಟಿಕ್ ಜಿ ಕೆ ಅಲ್ಲಿ ಏನಾದರೂ ಇಂಪಾರ್ಟೆಂಟ್ಗಳನ್ನು ಇದ್ದರೆ, ಇನ್ಸ್ಟಿಟ್ಯೂಟೆಡ್ ಇನ್ ದ 2002 ಅಲ್ಲಿ ಇದನ್ನು ಇನ್ಸ್ಟಿಟ್ಯೂಟನ್ನು ಮಾಡ್ತಾರೆ. ದ ಪರ್ಪೋಸ್ ಆಫ್ ದ ಲೈಫ್ ಟೈಮ್ ಅಚೀವ್ಮೆಂಟ್ ಆ್ಯಂಡ್ ದ ಕಾಂಟ್ರಿಬ್ಯೂಷನ್ ಟು ಸ್ಪೋರ್ಟ್ಸ್ ಪರ್ಸನ್ ಇವನ್ ಆಫ್ಟರ್ ದ ರಿಟೈರ್ಮೆಂಟ್, ಕೋಚ್, ಮಾನಿಟರಿಂಗ್ ಆ್ಯಂಡ್ ದ ಪ್ರಮೋಷನ್ಸ್, ಅವರಿಗೆಲ್ಲ ಏನಿರುತ್ತೆ ಈ ಅವಾರ್ಡನ್ನು ಕೊಡ್ತಾರೆ. ಎಸ್, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಅಬೌಟ್ ದ ಹಿಯರ್. ನೆಕ್ಸ್ಟ್ ನೋಡೋದಾದರೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡನ್ನು ನೋಡೋದಾದರೆ, ಹಿಯರ್ ದ ಕೀ ಡಿಫ್ರೆನ್ಸಸ್ಗಳನ್ನು ನೋಡ್ಬೋದು. ಓಲ್ಡ್ ನೇಮ್ ಹಿಯರ್ ಫಸ್ಟಿಗೆ ಏನಿತ್ತು ಈ ಮೇಜರ್ ಧ್ಯಾನ್ ಚಂದ್ರ ಅವಾರ್ಡ್ಗೆ, ಫಸ್ಟಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಇರುತ್ತೆ ಫಸ್ಟ್. ಓಕೆ, ಈಗ ಅದನ್ನು ಚೇಂಜ್ ಮಾಡಿ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಂತ ಮಾಡಿದ್ದಾರೆ. ಹಿಯರ್ ಒಲಿಂಪಿಕ್ ಗೋಲ್ಡ್ಸ್ಗಳನ್ನು ನೋಡೋದಾದರೆ, ಒಂದು 3 ಗೋಲ್ಡ್ ಮೆಡಲ್ಸ್ ಫಾರ್ ದ ಇಂಡಿಯಾ 1928 ಅಲ್ಲಿ, 1932 ಅಲ್ಲಿ, 1936 ಅಲ್ಲಿ ಅವರ ಏನು ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅವರು ಗೋಲ್ಡ್ ಮೆಡಲ್ಸ್ಗಳನ್ನು ಗೆದ್ದಿರ್ತಾರೆ. ಅವ್ರ ಆಟೋಬಯೋಗ್ರಫಿಯನ್ನು ನೋಡೋದಾದರೆ ಗೋಲ್ ಅಂತೇಳಿ ಅದಾರೆ. ಓಕೆ, ಎಸ್. ನೆಕ್ಸ್ಟ್ ಅವಾರ್ಡನ್ನು ನೋಡೋದಾದರೆ ಆಗಾ ಖಾನ್ ಅವಾರ್ಡ್ ಅಂಥೇಳಿ. ದ ಆಗಾ ಖಾನ್ ಅವಾರ್ಡ್ ಫಾರ್ ಆರ್ಕಿಟೆಕ್ಚರ್. ಓಕೆ, ಫಾರ್ ದ ಆರ್ಕಿಟೆಕ್ಚರ್ ಈಸ್ ದ ಪ್ರೆಸ್ಟೀಜಿಯಸ್ ಇಂಟರ್ನ್ಯಾಷನಲ್ ಪ್ರೈಸ್ ದ್ಯಾಟ್ ಈಸ್ ಹಾರ್ಟ್ಲಿ ರಿಲೆವೆಂಟ್, ಪರ್ಟಿಕ್ಯುಲರ್ಲಿ ಅಂಡರ್ ದ ಆರ್ಟ್, ಕಲ್ಚರ್ ಆ್ಯಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ ಸೆಕ್ಷನ್ಸ್ಗಳಲ್ಲಿ ನೋಡ್ಬೋದು. ಆಗಾ ಖಾನ್ ಕಪ್ ಈಸ್ ರಿಲೇಟೆಡ್ ಟು ದ ಆರ್ಟ್, ಕಲ್ಚರ್ ಆ್ಯಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಫಾರ್ ದ ಪ್ರೆಸ್ಟೀಜಿಯಸ್. ಓಕೆ, ಹಿಯರ್ ವಿಲ್ ಸಿ ಅಬೌಟ್ ದ 2025 ಅಲ್ಲಿ ಯಾರ್ಯಾರೆಲ್ಲ ವಿನ್ನರ್ಸ್ ಆಗಿದ್ದಾರೆ ಅಂತ ನೋಡ್ಬೋದು. ಎಸ್, ಹಿಯರ್ ಖುದಿ ಭಾರಿ ಅಂಥೇಳಿ ಅವರು ಬಾಂಗ್ಲಾದೇಶದವರು. ಇವ್ರಿಗೆ ಏನು ಈ ಆಗಾ ಖಾನ್ ಕಪ್ಪನ್ನು ಸಿಕ್ಕಿದೆ. ಓಕೆ, ವಿಷನ್ ಪಾಕಿಸ್ತಾನ್ ಅಂತೇಳಿ ಅವ್ರಿಗೂ ಕೂಡ ಅಲ್ಲೇನು ಇದನ್ನು ಆಗಾ ಖಾನ್ ಕಪ್ಪನ್ನು ಸಿಕ್ಕಿದೆ. ಆಲ್ಮೋಸ್ಟ್ ಆಲ್ ಆಗಾ ಖಾನ್ ಕಪ್ಪನ್ನು ಆಲ್ಮೋಸ್ಟ್ ಆಲ್ ಕೇಳಂಗಿಲ್ಲ. ಯು ಮಸ್ಟ್ ನೋ ಅಬೌಟ್ ದ ರಿಗಾರ್ಡಿಂಗ್ ಅಬೌಟ್ ದಿಸ್ ಕಪ್. ಓಕೆ, ಈ ಕಪ್ ಬಗ್ಗೆ ಅಂತ ನಿಮ್ಗೆ ಗೊತ್ತೇ ಇರಲೇಬೇಕು. ಹಿಯರ್ ಇಂಡಿಯಾ ಅಲ್ಲಿ ನೋಡೋದಾದರೆ, ದ ಫಸ್ಟ್ ಇಂಡಿಯನ್ ವಿನ್ನರ್ 1980 ಮುಗಲ್ ಶೆರಟಾನ್, ದಟ್ ಈಸ್ ದ ಹೋಟೆಲ್ ಇನ್ ದ ಆಗ್ರಾ. ಇವರಿಗೆ ಅಲ್ಲೇನಿದಿರುತ್ತೆ, ಇವರಿಗೆ ಆಗಾ ಖಾನ್ ಕಪ್ಪನ್ನು ಕೊಟ್ಟಿರುತ್ತಾರೆ. ಎಸ್, ಅನದರ್ ಒನ್ ಈಸ್ ದ ಪಿಟ್ಸ್ಕರ್ ಆರ್ಕಿಟೆಕ್ಚರ್ ಪ್ರೈಸ್ ಅಂತೇಳಿ ನೋಡ್ಬೋದು. ದಿಸ್ ಪಿಟ್ಸ್ಕರ್ ಆರ್ಕಿಟೆಕ್ಚರ್ ಪ್ರೈಸ್ ಆಫನ್ ರೆಫರ್ ಟು ಹ್ಯಾಸ್ ದ ನೋಬಲ್ ಪ್ರೈಸ್ ಆಫ್ ಆರ್ಕಿಟೆಕ್ಚರ್ ಫಾರ್ ದ ಇಯರ್. ಓಕೆ, 2026 ಎಕ್ಸಾಮಿನೇಷನ್ಗೆ ಬರ್ತದೆ ಅಂತ ಹೇಳ್ತಿದ್ದಾರೆ. ಹಿಯರ್ ದ ಲೇಟೆಸ್ಟ್ ಕರೆಂಟ್ ಅಫೇರ್ಸ್ಗಳನ್ನು ನೋಡೋದಾದರೆ 2026 ಅಲ್ಲಿ ಸಲೀಂ ಜಾನ್ ಅಂತ ಇರುತ್ತೆ, ಅವ್ರಿಗೂ ಕೂಡ ಅಲ್ಲೇನಿರುತ್ತೆ ಅಲ್ಲಿ ಈ ಪ್ರಿಟ್ಸ್ಕರ್ ಅವಾರ್ಡನ್ನು ಕೊಟ್ಟಿದ್ದಾರೆ. 2025 ಅಲ್ಲಿ ಲೂಯಿ ಅವ್ರಿಗೂ ಚೈನಾ ಅಲ್ಲಿ ಸಿಕ್ಕಿದೆ, ಅವ್ರಿಗೂ ಕೂಡ ಪ್ರಿಟ್ಸ್ಕರ್ ಅವಾರ್ಡನ್ನು ಸಿಕ್ಕಿದೆ. ಇಂಡಿಯಾ ಅಲ್ಲಿ ಯಾರಿಗೆಲ್ಲ ಸಿಕ್ಕಿದೆ ಅಂತಂದರೆ, ಬಾಲಕೃಷ್ಣ ವಿಠಲ್ ದಾಸ್ ದೋಸಿ ಅವ್ರಿಗೇನು ಫಸ್ಟ್ ಇಂಡಿಯನ್ ಆ್ಯಂಡ್ ದ ಓನ್ಲಿ ಇಂಡಿಯನ್ ಟು ವಿನ್ ದ ಪ್ರಿಟ್ಸ್ಕರ್ ಪ್ರೈಸ್ ಇನ್ ದ 2018 ಅಲ್ಲಿ ಅವ್ರಿಗೆ ಈ ಆರ್ಕಿಟೆಕ್ಚರ್ ಅವಾರ್ಡನ್ನು ಸಿಕ್ಕಿದೆ. ಪ್ಲೀಸ್ ಕೀಪ್ ಇನ್ ಮೈಂಡ್. ಓಕೆ, ಎಸ್. ದ ಎಸೆನ್ಷಿಯಲ್ ಫ್ಯಾಕ್ಟ್ಸ್ ಈಸ್ ದ ಎಸ್ಟಾಬ್ಲಿಷ್ಮೆಂಟ್ ಇನ್ 1979 ಬೈ ದ J.A. ಪಿಟ್ಸ್ಕರ್ ಆ್ಯಂಡ್ ಹೀಸ್ ವೈಫ್ ಕ್ಯಾಂಡಿ. ಓಕೆ, ಇವ್ರ ಕಡೆಯಿಂದ ಈ ಪಿಟ್ಸ್ಕರ್ ಅವಾರ್ಡನ್ನು ಕೊಡ್ತಾರೆ. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ದ ನೋಬಲ್ ಪ್ರೈಸ್ ಫಾರ್ ದ ಯಾರಿಗೆ ಆರ್ಕಿಟೆಕ್ಚರ್ ಅವ್ರಿಗೆ ಕೂಡ ಅಂತ ಹೇಳ್ಬೋದು, ನೋಬಲ್ ಪ್ರೈಸ್ ಅಂತೇಳಿ ಕನ್ಸಿಡರೇಷನನ್ನು ಮಾಡ್ತಾರೆ. ಫಸ್ಟ್ ರೆಸಿಪಿಡಿಯಂಟ್ ನೋಡೋದಾದರೆ ಫಿಲಿಪ್ ಜಾನ್ಸನ್ ಅಂತ ಫಾರ್ USA. ಫೀಮೇಲಲ್ಲಿ ನೋಡೋದಾದರೆ ಹಜಾ ಅಂತೇಳಿ ಇರುತ್ತಾರೆ, ಅವರು ಇರಾನಿ ಅವರು ಇದ್ದಿರ್ತಾರೆ, ಇರಾಕಿ ಬ್ರಿಟಿಷ್ ಅಂತೇಳಿ ಅವ್ರಿಗೂ ಕೂಡ ಈ ಪಿಟ್ಸ್ಕರ್ ಅವಾರ್ಡನ್ನು ಕೊಡ್ತಾರೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ಗ್ರಾಮಿ ಅವಾರ್ಡನ್ನು ನೋಡೋದಾದರೆ, ಹಿಯರ್
Grammy Awards for the it is the Nobel Award. It has been considered for the Nobel Award in the music sectors. Okay, music sector ಅಲ್ಲಿ ಅವ್ರಿಗೆ ಏನು ಗ್ರಾಮಿ ಅವಾರ್ಡ್ಸ್ಗಳನ್ನು ಕೊಡ್ತಾರೆ. ಎಸ್, ದ ಸೆರೆಮನಿ, ದ 2026 ಸೆರೆಮನಿ ಟುಕ್ ಪ್ಲೇಸ್ ದ ಕ್ರೈಟೋ. ಓಕೆ, ಕ್ರೈಟೋ ಅಲ್ಲಿ ಸಿಗುತ್ತೆ. ಈ ಲಾಸ್ ಏಂಜಲಸ್ ಅಲ್ಲಿ ನೋಡ್ಬೋದು, ಹೋಸ್ಟ್ ಅನ್ನ ಮಾಡಿರ್ತಾರೆ. ದ ಟಾಪ್ ವಿನ್ನರ್ಸ್ ದಟ್ ಈಸ್ ದ Kendrick ಅವರಿಗೆ dominate the night with the 5 award including the record of the year of the Luther. So here the major global win for the India ಅಂತ ನೋಡೋದಾದ್ರೆ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಸತೂರ್ along with his son Aman Ali Baksha and the Ayan Ali Baksha Bangash won the in the global world category for their work of the labor of love. ಈ ಕ್ಯಾಟಗರಿಯಲ್ಲಿ ಅವ್ರಿಗೇನು ಗ್ರಾಮಿ ಅವಾರ್ಡನ್ನು ಸಿಕ್ಕಿರುತ್ತೆ. ಎಸ್, ಸೊ ನೆಕ್ಸ್ಟ್ ಅಲ್ಲಿ ನೋಡೋದಾದರೆ ಆಲ್ಬಮ್ ಆಫ್ ದ ಇಯರ್ ನೋಡೋದಾದರೆ ಬ್ಯಾಡ್ ಬನ್ನಿ ಅಂತೇಳಿ ಈ ಅವಾರ್ಡನ್ನು ಸಿಕ್ಕಿದೆ. ಗ್ರಾಮಿ ಅವಾರ್ಡನ್ನು ಬ್ಯಾಡ್ ಬನ್ನಿ ಅಂತೇಳಿ ಇವರಿಗೆ ಅಲ್ಲಿನೂ ಆಲ್ಬಮ್ ಆಫ್ ದ ಇಯರ್ ಅಂತೇಳಿ ಸಿಕ್ಕಿದೆ. ರೆಕಾರ್ಡ್ ಆಫ್ ದ ಇಯರ್ ನೋಡೋದಾದ್ರೆ ಕೆಂಡ್ರಿಕ್ ಅವ್ರಿಗೆ ಇಲ್ಲೇನು ಗ್ರಾಮಿ ಅವಾರ್ಡನ್ನು ಸಿಕ್ಕಿದೆ. ಸಾಂಗ್ ಆಫ್ ದ ಇಯರ್ ನೋಡೋದಾದ್ರೆ ಬೆಲ್ಲಿ ಇಲಿಶ್. ಓಕೆ, ಬೆಲ್ಲಿ ಇಲಿಶ್ ಅಂದರೆ ಫಿನಾಸ್. ಓಕೆ, ನಾವಂತೂ ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ಕೇಳಿಲ್ಲ, ನೀವು ಕೇಳ್ಬೋದು ಇದನ್ನು ಸಾಂಗ್ಸ್ಗಳನ್ನು ಕೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಬೆಸ್ಟ್ ನ್ಯೂ ಆರ್ಟಿಸ್ಟನ್ನು ನೋಡೋದಾದರೆ ಒಲಿವಿಯಾ ಡೆನಾ ಅಂತೇಳಿ ಇರುತ್ತಾರೆ. ಇನ್ನೊಂದು ನೋಡೋದ್ರೆ ಬೆಸ್ಟ್ ಪಾಪ್ ವೋಕಲ್ ಆಲ್ಬಮನ್ನು ನೋಡೋದಾದರೆ ಲೇಡಿ ಗ್ಯಾಂಗ್ ಅಂತ ಬರ್ತಾರೆ. Yes, these are the important points regarding to the Grammy Awards. Okay, these are the list previous milestones of the 2024 and the 2025 ಗಳಲ್ಲಿ ನೋಡಬಹುದು. Here we will see the regarding about the Indian. Okay, Indian ನಲ್ಲಿ ಯಾರಿಗೆಲ್ಲ ಸಿಕ್ಕಿದೆ ಅಂತ ನೋಡೋದಾದ್ರೆ ಫಸ್ಟ್ ಇಂಡಿಯನ್ ಟು ವಿನ್ ಅ ಗ್ರಾಮಿ ಅವಾರ್ಡ್ ರವಿಶಂಕರ್ ಅವರಿಗೆ ಗ್ರಾಮಿ ಅವಾರ್ಡನ್ನು ಸಿಕ್ಕಿದೆ. ಲೈಫ್ ಟೈಮ್ ಅಚೀವ್ಮೆಂಟನ್ನು ಅವಾರ್ಡನ್ನು ಕೂಡ ಸಿಕ್ಕಿದೆ. ಮೋಸ್ಟ್ ಗ್ರಾಮಿ ವಿನ್ಸ್ ಬೈ ದ ಇಂಡಿಯನ್ಸ್ ದಟ್ ಈಸ್ ದ ರವಿಶಂಕರ್ 5 ಸತ. Okay, 5 times they have win the Grammy Awards. First Indian woman to win that is the Tanvi Shah ಅವ್ರಿಗೆ ಏನು ಗ್ರಾಮಿ ಅವಾರ್ಡನ್ನು ಸಿಕ್ಕಿದೆ. ದಟ್ ಈಸ್ ದ ಫಾರ್ ದ ಜೈ ಹೋ ಸಾಂಗ್. ಓಕೆ, ಜೈ ಹೋ ಸಾಂಗ್ಗೆ ಅವ್ರಿಗೇನು ಗ್ರಾಮಿ ಅವಾರ್ಡನ್ನು ಸಿಕ್ಕಿದೆ ಫಾರ್ ದ ಫಿಲಮ್ ಸ್ಲಮ್ ಡಾಗ್. 3 times ವಿನ್ನರ್ ದಟ್ ಈಸ್ ದ ರಿಕ್ಕಿ ಕೀಚ್. ಓಕೆ, ಈಸ್ ದ ಓನ್ಲಿ ಇಂಡಿಯನ್ ಟು ಹ್ಯಾವ್ ದ 3 ಗ್ರಾಮಿ ಇನ್ 2025, 2022, 2023. A.R. Rahman also won the 2 Grammy Awards for the Slumdog Millionaireಗೆ ಈ ಅವಾರ್ಡನ್ನು ಗ್ರಾಮಿ ಅವಾರ್ಡನ್ನು ಸಿಕ್ಕಿದೆ. ಎಸ್, ದ ನೆಕ್ಸ್ಟ್ ಅವಾರ್ಡ್ ಈಸ್ ದ ಗ್ಯಾಲೆಂಟ್ರಿ ಅವಾರ್ಡ್ಸ್ಗಳನ್ನು ನೋಡೋದಾದರೆ ಹಿಯರ್ ದ ಗ್ಯಾಲೆಂಟ್ರಿ ಅವಾರ್ಡ್ಸ್ ಫಾರ್ ದ 2026 ಎಕ್ಸಾಮಿನೇಷನ್ಗಾಗಿ ನೋಡೋದಾದರೆ ಇದನ್ನು 77th ರಿಪಬ್ಲಿಕ್ ಡೇ ಜನವರಿ 2026ಗಳಲ್ಲಿ ದ್ರೌಪದಿ ಮುರ್ಮು ಅವರು 70 ಪರ್ಸನ್ಸ್ಗೆ ಅಲ್ಲೇನು ಗ್ಯಾಲೆಂಟ್ರಿ ಅವಾರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಹಿಯರ್ ಅಶೋಕ ಚಕ್ರ ಈಸ್ ದೇರ್, ಕೀರ್ತಿ ಚಕ್ರ ಈಸ್ ದೇರ್. ಓಕೆ, ಎಸ್, ಕೀರ್ತಿ ಚಕ್ರ ಇನ್ನೊಸ್ತಾ ಬಂದಿದೆ, ಕೀರ್ತಿ ಚಕ್ರ. ಓಕೆ, ಇವ್ರಿಗೆಲ್ಲರಿಗೂ ಏನು ಗ್ಯಾಲೆಂಟ್ರಿ ಅವಾರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಅಶೋಕ ಚಕ್ರ ಶುಭಾಂಶು ಶುಕ್ಲಾ ಅವರಿಗೆ ಕೊಟ್ಟಿದ್ದಾರೆ, ಕೀರ್ತಿ ಚಕ್ರ ಹರ್ಷದೀಪ್ ಸಿಂಗ್ಗೆ ಕೊಟ್ಟಿದ್ದಾರೆ. ಅನದರ್ ಒನ್ ಈಸ್ ದ ಡೋಲೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ, ಪ್ರಶಾಂತ್ ಅವರಿಗೆ ಕೊಟ್ಟಿದ್ದಾರೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂತಲೂ ಹೇಳ್ಬೋದು, ಇಂಪಾರ್ಟೆಂಟ್ ನೇಮ್ಸ್ಗಳನ್ನು ಅಂತಲೂ ಹೇಳ್ಬೋದು. ಶೌರ್ಯ ಚಕ್ರ ಯಾರಿಗೆಲ್ಲ ಸಿಕ್ಕಿದೆ ಅಂತಂದರೆ ಲೆಫ್ಟಿನೆಂಟ್ ಕರ್ನಲ್ ಘಾಟೇಜ್ ದಟ್ ಈಸ್ ದ ಆದಿತ್ಯ ಶ್ರೀಕುಮಾರ್ ಅವ್ರಿಗೆ ಸಿಕ್ಕಿದೆ. ಮೇಜರ್ ಅನುಶಲ್ ಬ್ಲಾಟ್ ಅವ್ರಿಗೆ ಸಿಕ್ಕಿದೆ. ಲೆಫ್ಟಿನೆಂಟ್ ಕಮಾಂಡರ್ ಡಿನಾಲ್ ಅವ್ರಿಗೆ ಸಿಕ್ಕಿದೆ. ಲೆಫ್ಟಿನೆಂಟ್ ಕಮಾಂಡರ್ ರೂಪಾ ಅವ್ರಿಗೆ ಸಿಕ್ಕಿದೆ ಗ್ಯಾಲೆಂಟ್ರಿ ಅವಾರ್ಡ್ಸ್ಗಳನ್ನು. ಓಕೆ, ಎಸ್, ಸೊ ಇಲ್ಲಿ ಗ್ಯಾಲೆಂಟ್ರಿ ಅವಾರ್ಡ್ಸ್ಗಳನ್ನು ನೋಡೋದಾದರೆ ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ಸ್ಗಳನ್ನು ನೋಡೋದಾದರೆ ಪರಮ್ವೀರ್ ಚಕ್ರನ್ನು ಕೊಡ್ತಾರೆ. ಹೈಯೆಸ್ಟ್ ವಾರ್ ಟೈಮ್ ಅವಾರ್ಡ್ ಅಂತೇಳಿ ಕೊಡ್ತಾರೆ. ಫಸ್ಟ್ ರೆಸಿಪಿಯೆಂಟ್ ಈಸ್ ದ ಮೇಜರ್ ಸೋಮನಾಥ್ ಶರ್ಮಾ. ಯಂಗೆಸ್ಟ್ ಸಿಕ್ಕಿದ್ದು ಯಾರಿಗೆ ಅಂದರೆ ಯೋಗೇಂದರ್ ಸಿಂಗ್ ಯಾದವ್ ಅವರಿಗೆ ಏನು ಪರಮ್ವೀರ್ ಚಕ್ರವನ್ನು ಸಿಕ್ಕಿದೆ. ಮಹಾವೀರ್ ಚಕ್ರವನ್ನು ಕೊಡ್ತಾರೆ, ಹಾಗೆ ವೀರ್ ಚಕ್ರವನ್ನು ಕೊಡ್ತಾರೆ. 3rd ಹೈಯೆಸ್ಟ್ ಅಂತೇಳಿ ಗ್ಯಾಲೆಂಟ್ರಿ ಅವಾರ್ಡ್ ಅಂತಲೂ ಕರೀತಾರೆ. ಎಸ್, ಸೊ ಇಯರ್ ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ಸ್ಗಳನ್ನು ನೋಡೋದಾದರೆ ಅಶೋಕ ಚಕ್ರ ಹೈಯೆಸ್ಟ್ ಪೀಸ್ ಟೈಮ್ ಅವಾರ್ಡ್. ಓಕೆ, ಈಕ್ವಿಲೆಂಟ್ ಟು ದ PVC.
ಓಕೆ, ಕೀರ್ತಿ ಚಕ್ರ ಅಂತ ಹೇಳ್ತಾರೆ. ಕೀರ್ತಿ ಚಕ್ರ ದಟ್ ಈಸ್ ದ ಸೆಕೆಂಡ್ ಹೈಯೆಸ್ಟ್, ಓಕೆ, ಸೆಕೆಂಡ್ ಹೈಯೆಸ್ಟ್ ಅಂತಲೂ ಕರೀತಾರೆ. ಶೌರ್ಯ ಚಕ್ರ ಅಂತ ಕರೀತಾರೆ. ಥರ್ಡ್ ಹೈಯೆಸ್ಟ್ ಇಕ್ವಿಲೆಂಟ್ ಟು ದ ವೀರ ಚಕ್ರ. ಓಕೆ, ನೆಕ್ಸ್ಟ್ ಅನದರ್ ದ ಅನೌನ್ಸ್ಮೆಂಟ್ ಅನ್ನು ನೋಡೋದಾದರೆ ದೀಸ್ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಟ್ವೈಸ್ ಅ ಇಯರ್. ಓಕೆ, 2 ಸಲ ಅನೌನ್ಸ್ಮೆಂಟನ್ನು ಮಾಡ್ತಾರೆ. ದಟ್ ಈಸ್ ಆನ್ ದ ರಿಪಬ್ಲಿಕ್ ಡೇ ಹಾಗೂ ಇಂಡಿಪೆಂಡೆನ್ಸ್ ಡೇ ಅನ್ನು, ಆ 2 ದಿನವನ್ನು ಈ ಅವಾರ್ಡ್ಸ್ಗಳನ್ನು ಕೊಡ್ತಾರೆ, ಗ್ಯಾಲಂಟ್ರಿ ಅವಾರ್ಡ್ಸ್ಗಳನ್ನು. ಯಾರು ರೆಕಮೆಂಡೇಶನ್ ಮಾಡ್ತಾರೆ ಅಂತಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರು ಏನು ರೆಕಮೆಂಡೇಶನನ್ನು ಮಾಡ್ತಾರೆ. ಎಸ್, ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಅಬೌಟ್ ದ ಗ್ಯಾಲಂಟ್ರಿ ಅವಾರ್ಡ್ಸ್. ಓಕೆ, ಇಂಪಾರ್ಟೆಂಟ್ ಪರ್ಸನ್ಸ್ಗಳನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು, ಇವ್ರನ್ನ ಕೂಡ ನೀವು ನೋಡ್ಬೋದು. ಎಸ್, ಕೊಲೊನಲ್ ಸೋಮಣ್ಣ ಅವ್ರು ನೋಡೋದಾದರೆ ಮಹಾವೀರ ಚಕ್ರ ಅವರಿಗೆ ಸಿಕ್ಕಿದೆ. ದ ಕಾರ್ಗಿಲ್ ವಾರ್ ಹೀರೋ ಆ್ಯಂಡ್ ದ ಲೆಜೆಂಡರಿ ಆಫೀಸರ್ ಆಫ್ ದ ಲದಾಖ್ ಸ್ಕೌಟ್ಸ್ ಪಾಸ್ಡ್ ಅವೇ ಇನ್ ದ April 2026. He was widely respected for his leadership in the Battalic sectors ಅಲ್ಲಿ ಅವ್ರಿಗೇನು ಈ ಗ್ಯಾಲಂಟ್ರಿ ಅವಾರ್ಡನ್ನು ಸಿಕ್ಕಿದೆ. ಎಸ್, ಸೊ ಇದು ಆಗಿತ್ತು ಎಲ್ಲ ಅವಾರ್ಡ್ಸ್ಗಳನ್ನು ಫುಲ್ ಡೀಟೇಲ್ಸ್ ಆಗಿ. ಇನ್ನು ಕರೆಂಟ್ ಅಫೇರ್ಸ್ಗಳನ್ನು ನಾವು ಅಪ್ಡೇಟ್ಸ್ಗಳನ್ನು ಮಾಡ್ಕೋತ ಹೋಗ್ತೀವಿ. ನಮ್ಮ ಈ ಚಾನಲ್ಗೆ ಈ ವಿಡಿಯೋವನ್ನು ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕು, ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ. ಯಾರೆಲ್ಲ ಅಗ್ನಿವೀರ್ ಆಗಿರ್ಬೋದು, ಯಾರೆಲ್ಲ SSC ಎಕ್ಸಾಮ್ಸ್ಗಳಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅವ್ರಿಗೆ ಈ ವಿಡಿಯೋವನ್ನು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಎಸ್, ಇದೇ ರೀತಿ ನಾವು ಅಗ್ನಿವೀರ್ ಎಕ್ಸಾಮ್ಸ್ಗಳ ಮುಗಿಯೋಕ್ಕಿಂತ ಮುಂಚೆ ಎಲ್ಲ ನಾವು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದೇ ರೀತಿ ನಾವು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಆಲ್ ಎಲ್ಲ ನಾವು ಇನ್ ಡೀಟೇಲ್ ಆಗಿ ನಿಮಗೆ ವಿಡಿಯೋಸ್ಗಳನ್ನು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ನಿಮ್ಮ ಕಡೆಯಿಂದ ನಮ್ಗೆ ಬೇಕಾಗಿದ್ದು ಜಸ್ಟ್ ಒಂದು ಲೈಕು, ಒಂದು ಶೇರು. ಓಕೆ, ನಿಮಗೇನಾದರೂ ಡೌಟ್ಸ್ಗಳನ್ನು ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಡೌಟ್ಸ್ಗಳನ್ನು ನಾವು ಕ್ಲಿಯರನ್ನು ಮಾಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು.